ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಯುವಕರು ಮಹಿಳೆಯರು ಸೇರಿ ಎಲ್ಲಾ ವರ್ಗದವರಿಗೂ ಪ್ರಧಾನಿ ಉತ್ತಮ ಆಡಳಿತ ನೀಡಿ ಯಶಸ್ವಿ ಪ್ರಧಾನಮಂತ್ರಿಗಳಾಗಿದ್ದಾರೆಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು. ಪಕ್ಷದ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ಕಳೆದ 75 ವರ್ಷದಲ್ಲಿ ಆಗದ ಅಭಿವೃದ್ಧಿಯನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. ಯುವಕರು, ಕೃಷಿಕರು, ಮಹಿಳೆಯರು ಸೇರಿ ಎಲ್ಲಾ ವರ್ಗದವರಿಗೂ ನ್ಯಾಯ ಒದಗಿಸಿದ್ದಾರೆ. ಅವರೊಬ್ಬ ಯಶಸ್ವಿ ಪ್ರಧಾನಮಂತ್ರಿಗಳಾಗಿ ಆಪರೇಷನ್ ಸಿಂಧೂರ ಮೂಲಕ ರಾಷ್ಟ್ರೀಯ ಭದ್ರತೆಗೂ ದೊಡ್ಡ ಶಕ್ತಿ ತುಂಬಿದ್ದಾರೆ. 370 ವಿಧಿ ರದ್ದತಿ, ರಾಮ ಮಂದಿರದ ನಿರ್ಮಾಣ, ಹರ್ ಜಲ್ ಯೋಜನೆಯ ಮೂಲಕ ಮನೆ ಮನೆಗೆ ಕುಡಿಯುವ ನೀರನ್ನ ತಂದುಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ದೇಶ ಪ್ರಗತಿಯತ್ತ ಸಾಗ್ತಾ ಇದೆ. ಮಹದಾಯಿ ಯೋಜನೆ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಮಹದಾಯಿಗೆ ಕಾಂಗ್ರೆಸ್ನವರು ಗೋಡೆ ಕಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಅರಣ್ಯ ಇಲಾಖೆ ಒಪ್ಪಿಗೆ ನೀಡಿದ್ದು ಸರ್ಕಾರ ಹಣ ತೆಗೆಸಿರಿ ಯೋಜನೆ ಆರಂಭಿಸಲಾಗಿತ್ತು. ಆದರೆ ಕಾಂಗ್ರೆಸ್ನವರು ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ನಾವು ಮಾಡಿದ್ದ ನನಗೆ ಗೋಡೆ ಕಟ್ಟುವ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ. ಈಗ ಟ್ರಿಬ್ಯುನಲ್ನಲ್ಲಿ ಇದ್ದು ಹಂತ ಹಂತವಾಗಿ ಬಗೆಹರಿಯಲಿದೆ ಎಂದಿದ್ದಾರೆ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಗತ್ಯವಿದೆ. ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಒಂದು ಕ್ಲಸ್ಟರ್ ಆಗಿ ಅಭಿವೃದ್ಧಿ ಮಾಡಬೇಕಾಗಿದೆ. ಅವುಗಳ ಮೂಲಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲು ಸಾಧ್ಯ. ಮುಂಬೈ, ಚೆನ್ನೈ ಕೈಗಾರಿಕಾ ಕ್ಲಸ್ಟರ್ ಆಗ್ತಾ ಇರೋದು ಕಿತ್ತೂರು ಹತ್ತಿರ. ಅದರ ಲಾಭ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿಗೆ ಸಿಗುತ್ತೆ. ಬೆಳಗಾವಿ, ಹುಬ್ಬಳ್ಳಿ ಏರ್ಪೋರ್ಟ್ಗಳು ಸುಧಾರಣೆ ಆಗ್ತಾ ಇದೆ. ಧಾರವಾಡ, ಬೆಳಗಾವಿ ರೈಲ್ವೆ ಯೋಜನೆ ಕೂಡ ಇದಕ್ಕೆ ಪೂರಕವಾಗಲಿದೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ರೈಲು ಶೀಘ್ರ ಆರಂಭವಾಗಿದೆ ಎಂದಿದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ತಿಳ್ಕೊಂಡಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಏನು ಸ್ಟೇಟಸ್ ಐತಿ ನನಗೆ ಐಡಿಯಾ ಇಲ್ಲ. ಅಲ್ಲ, ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಎಲ್ಲರಿಗೂ ಅನುಕೂಲ ಆಕೈತಿ. 4 TMC ಕುಡಿಯೋ ನೀರು ಎಲ್ಲರಿಗೂ ಅನುಕೂಲ ಆಕೈತಿ. ನಂಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸ್ಟೇಟಸ್ ಏನಕ್ಕೆ ಕರೆಕ್ಟ್ ಐಡಿಯಾ ಇಲ್ಲ. ತಿಳ್ಕೊಂಡಿರ್ತೀನಿ, ನೆಕ್ಸ್ಟ್ ಟೈಮ್ ತಿಳ್ಕೊಂಡಿರ್ತೀನಿ. ನಾನು ಇದು ಒಂದು ದೊಡ್ಡ ಪಟ್ಟಿಯನ್ನು ನಿಮ್ಗೆ ಏನೇನು ಸಾಧ್ಯತೆ ಸುಮಾರು 200 ಚಿಲ್ಲರ ಸ್ಕೀಮ್ಗಳು ಏನು ಮೋದಿ ಸರ್ಕಾರದಲ್ಲಿ ಬಂದಿದ್ದಾವೆ, ಅದೊಂದು ಪ್ರತಿಯೊಂದು ಯೋಜನೆ ಲಾಭ ಕೂಡ ಬೆಳಗಾವಿ ಜಿಲ್ಲೆಗೆ ಕೂಡ ತಲುಪೈತಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ತಲುಪೈತಿ. ಇವತ್ತಿದ್ದಲ್ಲ ಇಲ್ಲಿ ಉಡಾನ್ ಯೋಜನೆ ಬಂತಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕಾಗೈತಿ. ರೈಲ್ವೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕಾಗೈತಿ. ಜಲಜೀವನ ಯೋಜನೆ ಸ್ಕೀಮ್ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕಾಗೈತಿ. ಸ್ಮಾರ್ಟ್ ಸಿಟಿ ಯೋಜನೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಾಗೈತಿ. PMAY ಯೋಜನೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕಾಗೈತಿ. ಮುದ್ರಾ ಯೋಜನೆ ಬೆನಿಫಿಟ್ ಬೆಳಗಾಮಕ್ಕಾಗೈತಿ. ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಸ್ಕೀಮು ಬೆನಿಫಿಟ್ ಬೆಳಗಾಮಕ್ಕಾಗೈತಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಎಲ್ಲ ಪ್ರತಿಯೊಂದು ಯೋಜನೆ ಕೂಡ ಬೆನಿಫಿಟ್ ಐತಿ. ಈಗ ಎಲ್ಲೈತಲ್ಲ ಸಾವಿರಾರು ಕೋಟಿ ರೂಪಾಯಿದಲ್ಲಿ ರಿಂಗ್ ರೋಡ್ ಆಗತೈತಿ. ಇವತ್ತು ಹುಬ್ಳಿ ಇವತ್ತು ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆಗ್ತೈತಿ. ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತೈತಿ. ಕುಡಿ ನೀರು ಯೋಜನೆ, ಸ್ಮಾರ್ಟ್ ಯೋಜನೆ, ಎಲ್ಲ ಯೋಜನೆ ಎಲ್ಲ ಕಡೆನೂ ಬಂದಿದ್ದಾವೆ. ಈಗ ಐತಲ್ಲ, ನಾವು ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗುವಂಥ ಅವಶ್ಯಕತೆ ಐತೆ. ಇವತ್ತು ನಮ್ಮ ಬೆಳಗಾವಿ ಆಗಲಿ, ಧಾರವಾಡ ಆಗಲಿ, ಹುಬ್ಬಳ್ಳಿ ಆಗಲಿ, ನಾವು ಒಂದು ಕ್ಲಸ್ಟರ್ ಆಗಿ ಡೆವಲಪ್ಮೆಂಟ್ ಆತಂದ್ರೆ ನಮ್ಮ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ. ಆ ದೃಷ್ಟಿಯ ವಿಚಾರ ಇಟ್ಕೊಂಡು ನಾವು ಡೆವಲಪ್ಮೆಂಟ್ ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ಬಾಂಬೆ ಬೆಂಗಳೂರು ಕಾರಿಡಾರ್, ಬಾಂಬೆ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾಯಿದೆ. ಅದು ಕಾರಿಡಾರ್ ಆಗ್ತಾ ಇರೋದಲ್ಲಿ ಕಿತ್ತೂರು ಸಮೀಪ ಅದು ಆಗ್ತಾಯಿದೆ.
ಆದ್ರೆ ಅದ್ರ ಬೆನಿಫಿಟ್ ಯಾರ್ಯಾರು ಸಿಗ್ತೈತಿ, ಅದ್ರ ಬೆನಿಫಿಟ್ ಬೆಳಗಾಮಕ್ಕೂ ಸಿಗ್ತೈತಿ, ಅದ್ರ ಬೆನಿಫಿಟ್ ಧಾರವಾಡ ಜಿಲ್ಲೆಗೂ ಕೂಡ ಸಿಗ್ತೈತಿ. ಇಡೀ ಉತ್ತರ ಕರ್ನಾಟಕಕ್ಕೆ ಅದರ ಅಭಿವೃದ್ಧಿ ಆಗ್ತೈತಿ. ಇವತ್ತು ಬೆಳಗಾಮದಲ್ಲಿ ಏರ್ಪೋರ್ಟ್ ಡೆವಲಪ್ಮೆಂಟ್ ಆಗತ್ತೈತಿ. ಮೊದಲಿನ ಏರ್ಪೋರ್ಟ್ಗಿಂತ ಈಗ 5 ಪಟ್ಟು ದೊಡ್ಡ ಏರ್ಪೋರ್ಟ್ ಬೆಳಗಾಮದಲ್ಲಿ ಆಗತ್ತೈತಿ. ಅಷ್ಟೇ ದೊಡ್ಡ ಪ್ರಮಾಣದ ಏರ್ಪೋರ್ಟ್ ಇವತ್ತು ಹುಬ್ಬಳ್ಳಿಯಲ್ಲಿ ಕೂಡ ಆಗತ್ತೈತಿ. ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ATR ಅಂತಂದ್ರೆ ಏನೋ ಚಿಕ್ಕ ಏರ್ಪೋರ್ಟ್ ಪ್ಲೇನ್ಗಳು ಏನದಲ್ಲ, ಆ ಪ್ಲೇನ್ಗಳ ಅವೈಲಬಿಲಿಟಿ ಕಡಿಮೆ ಐತಿ. ಯಾಕಂದ್ರೆ ಆ ಪ್ಲೇನ್ಗಳ ಆರ್ಡ್ರನ್ನು ಇವತ್ತು ಇಂಡಿಗೋ ಕಂಪ್ನಿ, ಆಕಾಶ ಕಂಪ್ನಿ, ಏರ್ ಇಂಡಿಯಾ ಈ 3 ಕಂಪ್ನಿಗಳು ಆ ಪ್ಲೇನ್ಗಳ ಆರ್ಡ್ರನ್ನು ಕೊಟ್ಟಿದ್ದಾರೆ. ಆ ಪ್ಲೇನ್ಗಳು ಬಂದು ಅಂತಂದ್ರೆ ನಮ್ಮ ಇವೇನು ಪ್ಲೇನ್ಗಳ ಕನೆಕ್ಷನ್ ಏನಾಕೈತಲ್ಲ ಅವು ಕಲೆಕ್ಷನ್ ಹೆಚ್ಚಾಗ್ತದೆ. ಇದೈತಲ್ಲ ಅದು ಅವೆಲ್ಲ ಇಂಡಿವಿಜುವಲ್ ಕಂಪ್ನಿಗಳು ತಮಗೆಲ್ಲ ಅನುಕೂಲ ಆಗ್ತೈತಿ, ತಮಗೆಲ್ಲ ಒಂದು ಕನೆಕ್ಷನ್ದಿಂದ ಇನ್ನೊಂದು ಕಡೆ ಕನೆಕ್ಷನ್ ಎಲ್ಲ ಅನುಕೂಲ ಆಗ್ತೈತಿ, ಆ ರೀತಿ ಮಾಡ್ತಾರೆ. ಇವತ್ತು ಡೆಲ್ಲಿಂದ ಪ್ಲೇನ್ ಐತಿ, ಒಂದಿನ ನಾವು ಇಲ್ಲಿ ಬೆಳಗಾವದಿಂದ ಬಂದು ಪ್ಲೇನ್ ಹಿಡಿದ್ರೆ ಇನ್ನೊಂದು ದಿನ ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.